ಏನಾಯ್ತು? ಯಾವಾಗಿಂದ ನಿಮಗೆ ಇದು ಕಾಣಿಸ್ತಿಲ್ಲ ಅನ್ನೋದು ಗುರುವಾರ ಮಧ್ಯಾಹ್ನ 3:30ಗೆ ಗೊತ್ತಾಯ್ತು ನಮ್ಗೆ. ಅಂದ್ರೆ ನಮ್ಮ ಅಪ್ಪನ 3:30ಗೆ ಗೊತ್ತು. ನಮ್ಮಮ್ಮ ಹೋಗಿರೋದು ಪಕ್ಕದ ಮನೆಗೆ, ಪಕ್ಕದ ಮನೆಯವ್ರು ಕರೆದ್ರು ಕಜ್ಜಾಯ ತಗೊಂಬರಕ್ಕೆ ಅಂತ ಹೇಳಿ ಹೋಗಿರೋದು. ಅವ್ರ ಮನೆಗೆ ಹೋದ್ಮೇಲೆ ನಾವು ವಾಪಸ್ ಬಂದಿಲ್ವಂತೆ. 5 ಗಂಟೆವರೆಗೂ ನೋಡಿದ್ರಂತೆ ನಮ್ಮಪ್ಪ. 5 ಗಂಟೆಲಿ ಬಂದಿಲ್ಲ ಅಂತ ನಮ್ಮಪ್ಪ ಅವ್ರ ಮನೆಗೆ ಹೋಗಿದ್ದಾರೆ. ಹೋಗಿ ಕರೆದಿದ್ರಲ್ಲ ಅವ್ರ ಮನೆಗೆ. ಅವ್ರು ಹೋಗಿ ನೋಡಿದಾಗ ಇಲ್ಲ, ಕಜ್ಜಾಯ ತಗೊಂಡು ಹೋದ್ರು. ಅಲ್ಲಿವರೆಗೂ ಹೋದ್ರು, ನಾವು ಬಾಕ್ಲಲ್ಲಿ ನಿಂತಿದ್ವಿ. ಅಲ್ಲಿವರೆಗೂ ನೋಡಿದ್ವಿ. ಆಮೇಲೆ ನಾವು ಒಳಗಡೆ ಹೋಗ್ಬಿಟ್ವಿ, ನಮ್ಮ ಕೆಲಸ ಇತ್ತು ಅಂತ ಒಳಗಡೆ ಹೋದ್ವಿ. ಆಮೇಲೆ ನಾವು ನೋಡಿಲ್ಲ ಅಂತ ಹೇಳಿದ್ರಂತೆ. ನಮ್ಮಪ್ಪ ಸರಿ ಬರ್ತಾರೆ ಅಂತ ಅಲ್ಲೆಲ್ಲ ಸುತ್ತ ಪಕ್ಕ ನೋಡಿದ್ದಾರೆ. ಒಂದು 6 ಗಂಟೆವರೆಗೂ ನೋಡಿದ್ದಾರೆ, ಹುಡುಕಿದ್ದಾರೆ. ಆಮೇಲೆ ಬಂದಿಲ್ಲ. ಸರಿ 6 ಗಂಟೆ ಮೇಲೆ ಒಂದು ಸ್ವಲ್ಪ ಕತ್ಲಾಗ್ತಾ ಬಂತಲ್ಲ, ಆ ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿ ಹುಡುಕಿದ್ದಾರೆ. ಅಲ್ಲಿ ಸಿಕ್ಕಿಲ್ಲ ಅಂದಾಗ 6:30ಗೆ ನಾನು ಆ ಕೆಲಸದಿಂದ ಬಂದು ಮೊಬೈಲ್ ಮನೇಲಿ ಬಿಟ್ಟು ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ತಗೊಂಡು ಹೋಗೋಂಗಿಲ್ಲ. ಫೋನ್ ಮಾಡಿದ್ರು ಪಕ್ಕದ ಮನೆಯವರಿಂದ ಫೋನ್ ತಗೊಂಡು, ನಿಮ್ಮಮ್ಮ ಮನೆಗೆ ಬಂದ್ರ, ನಮ್ಮ ಮನೆಗೆ ಏನಾದ್ರು ಬಂದಿದ್ದಾರ ಅಂತ. ಇಲ್ಲ ಅಂತಂದೆ. ಯಾಕೆ ಅಂತಂದರೆ, ಇಲ್ಲ 3:30ಗೆ ಈ ಥರ ಪಕ್ಕದ ಮನೆಗೆ ಹೋದ್ರು, ಬಂದೇ ಇಲ್ಲ, ಏನಾದರೂ ಬೈ ಚಾನ್ಸ್ ಆ ಕಡೆ ಬಂದಿದ್ದಾಳೇನೋ ಅಂತ ಕಾಲ್ ಮಾಡಿದೆ ಅಂತ ಹೇಳಿದ್ರು. ಸರಿ ಹೌದಾ, ಹುಡುಕಪ್ಪ, ಅಲ್ಲಿ ಅಲ್ವಾ, ಯಾರ್ದು ಮನೆಗೆ ಹೋಗಿರ್ತಾರೆ ಏನಾದರೂ ತರೋಕ್ಕೆ, ಒಂದು ಸ್ವಲ್ಪ ಹೊತ್ತು ನೋಡು 7 ಗಂಟೆವರೆಗೂ, ಆಮೇಲೆ ನಾನು ಕೇಳ್ತೀನಿ. ಇಲ್ಲಿ ನಮ್ಮ ರಿಲೇಷನ್ ಅವರೆಲ್ಲ ಪಕ್ಕದಲ್ಲೇ ಇದ್ದಾರೆ. ಆಮೇಲೆ ನಾನು ಎಲ್ಲರಿಗೂ ಫೋನ್ ಮಾಡಿದೆ, ಬಂದಿದ್ದಾರೆ ಅಮ್ಮ ಅಂತ. ಇಲ್ಲ, ಗುರುವಾರ ನೈಟ್ ನಮಗೆ 7 ಗಂಟೆಯಲ್ಲಿ ಹೇಳಿದ್ದವರು. ಆಮೇಲೆ ನಾವು ಎಲ್ಲರಿಗೂ ಫೋನ್ ಮಾಡಿದೆ, ನಾನು ನಮ್ಮ ರಿಲೇಷನ್ ಅಕ್ಕಪಕ್ಕದವ್ರಿಗೆಲ್ಲ ಫೋನ್ ಮಾಡಿದೆ, ಬಂದಿದ್ದಾರೆ ಏನಾದ್ರು ಮನೆಗೆ ಅಂತ. ಇಲ್ಲ ಅಂತ ಹೇಳಿದ್ರು ಅವರು. ಸರಿ ಅಂತ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಫೋನ್ ಮಾಡಿದೆ ಹಂಗೆ ನಮ್ಮ ಮನೆಯವ್ರಿಗೆ, ಬೊಮ್ಮನಹಳ್ಳಿಲಿ ಇದ್ದೀನಿ, ಟ್ರಾಫಿಕ್ಕು, ಬರ್ತೀನಿ ಅಂತ ಹೇಳಿದ್ರು. ಬಂದಮೇಲೆ 9:15ಗೆ ನಮ್ಮ ಮನೆಯವ್ರು ಬಂದರು. ನಾವು ಹಂಗೆ ಹೊರಟ್ವಿ, ಇಲ್ಲಿಗೆ ಕೂಗೂರಿಗೆ ಬಂದ್ವಿ ನಾವು ಅಷ್ಟೊತ್ತು ನೈಟಲ್ಲೇ. ಬಂದು ಅಲ್ಲಿ ನಮ್ಮಪ್ಪನ ಕೇಳಿ ಏನಾಯಿತು ಹೆಂಗಾಯ್ತು ಅಂತೆಲ್ಲ ಕೇಳಿ, ಆಮೇಲೆ ಓನರ್ ಅವ್ರು ಇದ್ರಲ್ಲ ಅವ್ರನ್ನೂ ಕೇಳಿದ್ವಿ. ಅಕ್ಕ ಕಾಣಿಸ್ತಿಲ್ಲ, ನಾವು 3:30 ಅಷ್ಟೇ ನೋಡಿದ್ದ ಎಮ್ಮನ್ನ, ಆಮೇಲೆ ನೋಡಿಲ್ಲ ಅಂತ ಹೇಳಿದ್ರು. ಸರಿ ಅಂತ ನಾವೆಲ್ಲ ಹುಡುಕಿದ್ವಿ, ಸಿಕ್ಕಿಲ್ಲ ಎಲ್ಲೂ ಅಂತ ಹೇಳಿದ್ರು. ಸರಿ ಬ್ಯಾಟ್ರಿ ಹಾಕ್ಕೊಂಡು ನಾವು ಬ್ಯಾಟ್ರಿ ಎಲ್ಲ ತೊಗೊಂಡೋಗಿದ್ವಿ. ಬ್ಯಾಟ್ರಿ ಹಾಕ್ಕೊಂಡು ಅಕ್ಕಪಕ್ಕ ಒಂದು ಸ್ವಲ್ಪ ಈ ಥರ ಇರುತ್ತಲ್ಲ ಜಾಗ, ಏನಾದ್ರು ಬಿದ್ದಿದ್ದು ಕಾಲು ಜಾರಿ ಬಿದ್ದಿರ್ತಾರ ಏನು ಅಂತೆಲ್ಲ ನೋಡಿದ್ವಿ ಅಂತ. ಆಮೇಲೆ ನೋಡಿಕೊಂಡು ಅವ್ರ ಮನೆ ಹತ್ರ ಹೋಗೋಣ ಅವ್ರ ಮನೆ ಹತ್ರ ಅಂತ ಕರೆದಿದ್ರಲ್ವ, ಅವ್ರ ಮನೆ ಹತ್ರ ನಾವು ಹೋದ್ರೆ ಫುಲ್ಲು ನಾಯಿಗಳು, ಒಂದು 10 ನಾಯಿಗಳು ಬಂದು ನಮ್ಮ ಹಿಂದೆ ಬಗಳ್ಕೊಂಡು ಆದ್ರೂ ಯಾರು ಎದ್ದು ಬಂದಿಲ್ಲ ಅವರು. ನಾವು ಸರಿ ಅಂತ ಹಂಗೆ ಹೋದ್ವಿ, ಅವ್ರನ್ನ ಓಡಿಸ್ಕೊಂತ ಹೋಗಿ ಬಾಕಲು ತಟ್ಟಿದ್ವಿ, ಬೆಲ್ ಮಾಡಿದ್ವಿ. ಒಂದು 10-15 ನಿಮಿಷ ಅಲ್ಲೇ ಇದ್ವಿ, ಮನೆ ಸುಮ್ಮನೆ ಹಂಗೆ ಓಡಾಡಿದ್ವಿ. ಎಷ್ಟು ಬಾಕಲು ಬಡಿದ್ರು ಅವರು ಬಾಕ್ಲು ಓಪನ್ ಮಾಡೇ ಇಲ್ಲ, ತೆಗ್ದಿಲ್ಲ. 10:30 ಸುಮಾರು ಅಷ್ಟೇ ಟೈಮ್. ಇನ್ನು ಆವಾಗ ಅದು ಇವಾಗ ಕರೆದಿದ್ರಲ್ಲ ಕಜ್ಜಾಯ ಕೊಡ್ತೀನಿ ಅಂತ, ದೀಪಾ ಅಂತ ಅವರು, ಅವ್ರ ಮನೆ ಬಾಕ್ಲು ಓಪನ್ ಮಾಡಿಲ್ಲ. ಸರಿ ಅಂತ ಅವ್ರ ಪಕ್ಕದ ಮನೆಯವ್ರು ಇದ್ದಾರೆ, ಅವರು ಓರ್ಗಿತ್ತಿ ಅಂತ ಯಾರು, ಅವ್ರ ಮನೆಯಲ್ಲಿ ಕೂತಿದ್ರು ಅವರು. ಸರಿ ಅಂತ ಗೇಟ್ ಬೀಗ ಹಾಕಿದ್ರು. ಹೋಗಿ ಗೇಟ್ ಇದು ಮಾಡಿದ ತಕ್ಷಣ ಅವ್ರು ಬಂದು ಓಪನ್ ಮಾಡಿದ್ರು. ಒಳಗಡೆ ಹೋದ್ವಿ. ಈ ಥರ ಆಯ್ತು ಅಕ್ಕ ಅಂತ ಅವರು ಅಂತ ಹೇಳಿದ್ರು. ನಾವು ಎಲ್ಲ ಕಡೆ ಹುಡುಕಿದ್ವಿ, ನೋಡೋಣ ಬೆಳಗ್ಗೆ ನೋಡೋಣ ಇಲ್ಲಿ ಯಾರ ಮನೆಗಾದರೂ ಹೋಗಿದ್ದಾರೆ, ಇಲ್ಲ ಎಲ್ಲಾದರೂ ದಾರಿ ತಪ್ಪಿ ಹೋಗಿದ್ದಾರೆ ಏನು ಅಂತ ಹೇಳಿದ್ರು. ಸರಿ ನಾವು 12 ಗಂಟೆವರೆಗೂ ಅಲ್ಲೇ ಇದ್ವಿ. ಆಮೇಲೆ ನಮ್ಮಪ್ಪ ನೀವು ಹೋಗಿರಮ್ಮ ಬೆಳಗ್ಗೆ ಬಾ ಸರಿ ಅಂತ ನೋಡೋಣ ಅಂತ ಹೇಳಿದ್ರು. ಸರಿ ನಮ್ಮಪ್ಪನ ಮನೇಲಿ ಬಿಟ್ಬಿಟ್ಟು ನಾವು ರಾತ್ರಿ 12 ಗಂಟೆ ಅಲ್ಲಿ ಕೂಗೂರು ಬಿಟ್ವಿ, ಚಂದಾಪುರಕ್ಕೆ ಬಂದ್ವಿ. ಸರಿ ಮತ್ತೆ ಬೆಳಗ್ಗೆ ಒಂದು 8-8:30 ಅಲ್ಲಿ ಬಿಟ್ಟು ಈ ಕಡೆ ಎಲ್ಲ ಕಡೆ ಊರುಗಳಲ್ಲಿ ಈ ಕಡೆ ಊರುಗಳಲ್ಲೆಲ್ಲ ಸ್ವಲ್ಪ ಗೊತ್ತಾ ನಮ್ಮಮ್ಮ ಅಂತ ಫೋಟೋ ಇತ್ತಲ್ವ, ಎಲ್ಲರಿಗೂ ತೋರಿಸ್ಕೊಂಡು ನಾವು ಕಾಮನಹಳ್ಳಿ ಅಲ್ಲೆಲ್ಲ ತೋರಿಸ್ಕೊಂಡು ಹೋದ್ವಿ. ಅಲ್ಲೆಲ್ಲ ಹುಡ್ಕೊಂಡು ಅಲ್ಲಿಗೆ 9:15 ಆಗಿತ್ತು. ಅಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಓನರು 112 ಫೋನ್ ಮಾಡಿ ಅವ್ರನ್ನ ಕಳಿಸಿದ್ರು, ಪೊಲೀಸವ್ರನ್ನ. ಅವ್ರು ಬಂದು ಅಲ್ಲಿ ಜಸ್ಟ್ ಅವಾಗ ತಾನೇ ಬಂದಿದ್ರು. ಅಷ್ಟೊತ್ತು ನಾವು ಅಲ್ಲಿ ಹೋದ್ವಿ. ಆಮೇಲೆ ಅವ್ರು ಏನಂತ ಕಂಪ್ಲೇಂಟ್ ಬರ್ಕೊಂಡು, ನೀವು ಒಂದ್ಸರಿ ಹುಡುಕ್ರಮ್ಮ ಎಲ್ಲ ಕಡೆ, ನಿಮ್ಮ ರಿಲೇಷನ್ ಕಡೆ ಎಲ್ಲ ಹುಡುಕಿ ಮಧ್ಯಾಹ್ನ ಹಂಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು, ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ಸರಿ ಆವಾಗೂ ಸರಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸಿ ನಾವು ಅವ್ರ ಮನೆ ಹತ್ರ ಹೋದ್ವಿ. ಮತ್ತೆ ಅವ್ರ ಮನೆ ಹತ್ರ ಹೋದಾಗ ಅವ್ರು ಫುಲ್ ಹಿಂಗೆ ಸುತ್ತ ಕೂತಿದ್ರು. ನಮ್ಮನ್ನ ಒಳಗಡೆ ಹೋಗೋದಕ್ಕೆ ಅವರು ಅಂದರೆ ನಾವು ಒಳಗಡೆ ಹೋಗೋಕ್ಕೆ ದಾರಿ ಇರಲಿಲ್ಲ ನಮಗೆ. ಅವರೆಲ್ಲ ಫುಲ್ಲು ಸುತ್ತ ಕೂತಿದ್ರು, ಅವರು ಯಾರೋ ಒಂದು ಹೆಣ್ಮಕ್ಳು ಅವರೆಲ್ಲನೂ. ಸರಿ ನಾವು ಅಲ್ಲಿ ಹೋದಾಗ ಅವ್ರು ಯಾಕೆ ರಾತ್ರಿ ನಾವು ಬಂದಿದ್ವಿ ಯಾಕೆ ಬಾಗಿಲು ತೆಗ್ದಿಲ್ಲ ಅಂದರೆ, ಇಲ್ಲ ನಾವು ನಿದ್ದೆ ಮಾಡಿಬಿಟ್ಟಿದ್ವಿ, ಮೇಲೆ ಮಲ್ಕೊತೀವಿ ನಾವು ರೂಮ್ಗಳಲ್ಲಿ, ಫ್ಯಾನ್ ಸೌಂಡ್ಗೆ ಕೇಳಿಸಿಲ್ಲ ನಮಗೆ, ಬೆಲ್ ಮಾಡಿದ್ರು ಕೇಳಿಸಿಲ್ವ ಅಂದರೆ ಇಲ್ಲ ಅಂತಂದರು. ಸರಿ ಅಂತ ನಾವು ಸ್ವಲ್ಪ ಹಿಂದೆ ಅದೆಲ್ಲ ನೋಡಿಬಿಟ್ಟು ಅಲ್ಲೆಲ್ಲ ಕೇಳಿಕೊಂಡು ಮತ್ತು ಎಲ್ಲ ಕಡೆ ಹುಡುಕಿ, ನಮ್ಮ ಊರಲ್ಲೆಲ್ಲ ಹುಡುಕ್ತೀವಿ ನಾವು, ಪಕ್ಕದ ಊರು ನಮ್ಮೂರು ಎಲ್ಲ ಕಡೆ ಹುಡುಕಿ 2:30 ಸುಮಾರಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ ಸ್ಟೇಷನಲ್ಲಿ. ಈಗ ಗೊತ್ತಾಗಿದ್ದು ನಿನ್ನೆ ನಮ್ಗೆ ಯಾರೋ ಫೋನ್ ಮಾಡಿದ್ರು, ಈ ಥರ ರೂಮರ್ಸ್ ಈ ಥರ ಇದೆ ಅಂತ. ಅವ್ರನ್ನ ಯಾರೋ ಈ ಥರ ಅವರೇ ಆ ಮನೆಯವರೇ ಕೊಲೆ ಮಾಡಿ ಕಾರಲ್ಲಿ ತಗೊಂಡೆಲ್ಲ ಬಿಸಾಕಿದಾರಂತೆ, ಸಿಕ್ಕಿದೆ ಅಂತ ಪೊಲೀಸರೆಲ್ಲ ಅಲ್ಲಿದ್ದಾರಂತೆ ಅಂತ
ಯಾರೋ ನಮ್ಮವ್ರಿಗೆ ಫೋನ್ ಮಾಡಿದ್ರು, ಅವ್ರು ನನಗೆ ನಾನು ಆಫೀಸಲ್ಲಿದ್ದೆ, ಅಲ್ಲಿ ಫೋನ್ ಮಾಡಿದ್ರು. ಸರಿ ಅಂತ ನಾವು ಹಂಗೆ ಎಲ್ಲರೂ ಬಂದ್ವಿ ಇಲ್ಲಿ ಕೂಗೂರಿಗೆ. ಫಸ್ಟ್ ಸ್ಟೇಷನ್ ಹತ್ರ ಹೋಗಿ ಕೇಳ್ಕೊಂಡು ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ ಅಂದರು. ಸರಿ ಅಂತ ನಾವು ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ಊರಿಗೆ. ಅಲ್ಲಿ ಯಾವುದು ಸುಳಿವು ಸಿಕ್ಕಿಲ್ಲ. ಅಂದರೆ ಎಲ್ಲ ಓಡ್ತಿದ್ದಾರೆ, ನೋಡಿದವ್ರು ಯಾರೋ ಗೊತ್ತಿಲ್ಲ ಸರ್, ಎಲ್ಲ ಒಬ್ರಿಗೊಬ್ರು ಹೇಳಿರೋದಷ್ಟೇ. ಇಲ್ಲಿ ಬಂದು ನಾವು ನೋಡಿಲ್ಲ. ಹೌದು, ಕೊಳ್ತೋಗಿದೆ ಸರ್, ಎಲ್ಲ ಕೊಳ್ತೋಗಿದೆ. ಕಟ್ಬಿಟ್ಟು ಕಾಲೆಲ್ಲ ಕಟ್ಬಿಟ್ಟು ಈ ತರ ಕೋಳಿನ ಕಟ್ಟಿದಂಗೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಹೌದು, ಮಾಂಗಲ್ಯ ಸರ, ಬಳೆ, ಕಿವಿ ಓಲೆ ಮತ್ತೆ ಅದೆಲ್ಲ ಸೇರಿದ್ರೆ ಒಂದು 50 ಗ್ರಾಮ್ ಇರುತ್ತೆ ಸರ್. ಮತ್ತೆ ಮನೆಯಲ್ಲೂ ನಮ್ಮ ತಾಯಿ ಮನೆಯಲ್ಲೂ ಇನ್ನೂ 2 ಜೊತೆ ಓಲೆ ಇತ್ತು. ನಾವು ಅವತ್ತು ಮನೆ ಹೋಗಿ ಮನೆ ಎಲ್ಲ ಸರ್ಚ್ ಮಾಡಿದಾಗ ಅಮೌಂಟು ಪಕ್ಕದ ಓನರು ಒಂದು 5,000 ರಿಟರ್ನ್ ಕೊಟ್ಟಿದ್ರಂತೆ, ಬೇರೆ ಮನೆ ಮಾಡ್ಕೊಳ್ಳಿ ಅಂತ. ಆ ಕಾಸು ಮತ್ತೆ ಮನೆ ಅವ್ರಿಗೆ ಪೆನ್ಷನ್ ಅದು ಬರುತ್ತಲ್ವಾ, ಅದು ಏನು ₹1 ಇರಲಿಲ್ಲ ಮನೆಯಲ್ಲಿ. ಆ ಓಲೆಗಳು ಕಾಣಿಸಿಲ್ಲ, ಬಂಗಾರದ ಒಡೆಗಳು ಏನು ಕಾಣಿಸಿಲ್ಲ ಅವ್ರ ಹತ್ರ ಇದ್ದಿದ್ದೇನು. ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಆಮೇಲೆ ಮಮತಾ, ನಾವು ನಮ್ಮ ಹೆಂಗಸೂರ ಅಕ್ಕ, ನಮ್ಮ ಮಿಸಸ್ ಅವ್ರ ಅಕ್ಕ, ನಾವು ಬನಹಳ್ಳಿ, ಕೆಂದಾಪುರದ ಹತ್ರ ಬನಹಳ್ಳಿ. ನಮ್ಮ ತಮ್ಮನ ಮದುವೆ, ತಂಗಿ ಮಗನ ಮದುವೆ ಇತ್ತು ಯಾವತ್ತು ಭಾನುವಾರ, ಈ ಭಾನುವಾರ ಅಲ್ಲ, ಲಾಸ್ಟ್ ಭಾನುವಾರ. ಆ ಮದುವೆಗೆ ಗೊತ್ತಾಗ್ದಿರ ಈ ಅಮ್ಮ ಭಾನುವಾರ ಸಾಯಂಕಾಲ ಬಂದಿದ್ದಾಳೆ. ಶನಿವಾರ ಭಾನುವಾರ ಮದುವೆ ಇದ್ದಿದ್ದು ಅಲ್ಲಿ ಸನ್ ಪ್ಯಾಲೇಸಲ್ಲಿ ಬಂದಿದ್ದಾರೆ. ಆಮೇಲೆ ಇವ್ರ ಮನೆ ಅಲ್ಲಿ ಕೀರ್ತಿ ಲೇಔಟಲ್ಲಿ ಚಂದಾಪುರದಲ್ಲಿರೋದು, ಮಮತಾ ಮಗಳ ಮನೆ. ಅಲ್ಲಿಗೆ ಹೋಗಿದ್ದಾಳೆ, ಮದುವೆ ಮುಗಿದ ಮೇಲೆ ಬಂದುಬಿಟ್ಟಿದ್ದಾಳೆ ಸಾಯಂಕಾಲ. ಅಲ್ಲಿ ಬಂದು ಒಂದು ದಿನ ಇದ್ದು ನೆಕ್ಸ್ಟ್ ಡೇ ಹೋಗಿದ್ದಾಳೆ ಊರಿಗೆ. ಮಂಗಳವಾರ ಕಳಿಸಿದ್ದಾರೆ. ಮದುವೆ ಅಂತ ಒಡವೆ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ರು ಸರ್. ಅದೇ ಮಾಂಗಲ್ಯ ಸರ, ಬಳೆ, ಮತ್ತೆ ಅವ್ರ ಹತ್ರ ಇದ್ದಿದ್ದು ಮಗಳಿಗೆ ಗೊತ್ತು, ನಾನು ನೋಡಿರಲಿಲ್ಲ, ಹಾಕ್ಕೊಂಡು ಬಂದಿದ್ರು ಮದುವೆಗೆ ಅಂತ ಬಂದಿದ್ದಿದ್ದು ಅವರು. ವಾಪಸ್ಸು ಮಂಗಳವಾರ ಇಲ್ಲಿಗೆ ವಾಪಸ್ಸ ಕೂಗೂರ್ಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಗುರುವಾರನೋ ಏನೋ ಅವ್ರೂರಲ್ಲೇನೋ ಫಂಕ್ಷನ್ ಇದೆ ಅಂತ ಒಡವೆ ಬಿಚ್ಚಿಟ್ಟಿರ್ಲಿಲ್ಲಂತೆ, ಹಾಕ್ಕೊಂಡೇ ಇದ್ರಂತೆ. ಗುರುವಾರ ಮಧ್ಯಾಹ್ನ ಅವ್ರ ಮನೆ ಕೆಜ್ಜಾಯಿಗೆ ಹೋಗಿರೋದು, ಕೆಜ್ಜಾಯಿನ ತಗೊಂಡು ಬಂದಿರೋದು. ಆವತ್ತಿಂದ ಕಣ್ಮರೆ ಆಗಿದ್ದು. ನಿನ್ನೆ ನಮ್ಮೂರಲ್ಲಿ ಗೃಹ ಪ್ರವೇಶ ಇತ್ತು, ಇಲ್ಲಿ ಬನಹಳ್ಳಿಯಲ್ಲಿ. ನಮ್ಮೂರಿಂದ ಇಲ್ಲಿ ಕೂಗೂರು ಕಾಮನಹಳ್ಳಿಯವರು ಅಲ್ಲಿ ರಿಲೇಷನ್ ಇದ್ದಾರೆ. ಅಲ್ಲಿ ನಮಗೆ ಫೋನ್ ಮಾಡಿದ್ದಾರೆ, ಈ ಥರ ಪದ್ಮ ಅಂದರೆ ನಮ್ಮ ಹೆಂಗಸ್ರ ಹೆಸರು ಪದ್ಮ, ಇವ್ರ ಅಕ್ಕನ್ನ ಯಾರೋ ಇದು ಮಾಡಿದ್ದಾರೆ, ಪೊಲೀಸವರೆಲ್ಲ ಇದು ಬಂದಿದ್ದಾರೆ, ನಿಮಗೆ ಗೊತ್ತಿಲ್ವಾ ಅಂತ ನಮ್ಮ ಹೆಂಗಸ್ರನ್ನ ನಮ್ಮೂರಲ್ಲಿ ಕೇಳಿದ್ದಾರೆ ಗೃಹ ಪ್ರವೇಶಕ್ಕೆ ಬಂದವರು. ಈಗ ಏನಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದೇ ಸರ್, ಈ ಒಡವೆ ಕಿತ್ಕೊಂಡು ಏನೋ ಮಾಡೋಕ್ಕೆ ಇದು ಮಾಡಿದ್ದಾರೆ. ಈಗ ಆಮೇಲೆ ಮಧ್ಯಾಹ್ನ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಇದಕ್ಕೆ ಥರ ಆಗಿದೆಯಂತೆ, ಹೆಂಗಸ್ರಿಗೆ ಥರ ಮಾತಾಡಿ ಆಮೇಲೆ ನಿನ್ನೆ ಸಾಯಂಕಾಲ ಬಂದು ಎಲ್ಲ ಇದು ಮಾಡಿ ಹುಡುಕಿದ್ದಾರೆ. ನಮಗೆ ಅಲ್ಲಿ ಬನಹಳ್ಳಿಗೆ ಬಂದಿದೆ, ಚಂದಾಪುರದ ಹತ್ರ ನ್ಯೂಸು, ಕೂಗೂರಿಂದ. ಯಾರು ಭದ್ರಮ್ಮನೆ ಸರ್. ದ್ವೇಷ ಇಲ್ಲ ಸರ್, ಅವರಿಗೆ ಪಾಪ ಪುಣ್ಯನೇ ಗೊತ್ತಿಲ್ಲ, ಹೆಬ್ಬೆಟ್ಟು. ಅವ್ರಿಗೆ ಇವತ್ತುವರೆಗೂ ಅವರು ಕಷ್ಟದಲ್ಲೇ ಬದುಕಿರೋರು. ಅವರು ಬೇರೆ ಇದಿಲ್ಲ, ಇದ್ದಿದ್ದು ಜಮೀನು ಅದು ಎಲ್ಲ ಇತ್ತು ಮೊದಲೇ. ಅವರು ಯಜಮಾನರೆಲ್ಲ ಮಾರ್ಕೊಂಡ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಅವರು. ವೆಂಕಟಸ್ವಾಮಿ ರೆಡ್ಡಿ ಅಂತ ಸರ್. ಕಳೆದ 30ನೇ ತಾರೀಕಿನ ದಿವಸ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗೆ ಕೂಗೂರು ಅನ್ನುವಂಥ ಗ್ರಾಮದಲ್ಲಿ ಒಬ್ಬರು ಭದ್ರಮ್ಮ ಅಂತ ಹೇಳುವಂತಹ ಸುಮಾರು ಒಂದು 65 ವರ್ಷದ ವಯಸ್ಸಿನ ಮಹಿಳೆಯೊಬ್ಬರು ಕಾಣೆಯಾಗಿದ್ದಾರೆ ಅಂಥೇಳಿ ಇದಾಗುತ್ತೆ. 31ನೇ ತಾರೀಕಿನ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗುತ್ತೆ. ನಂತರ ಪೊಲೀಸರು ಈಕೆಯನ್ನು ಪತ್ತೆ ಮಾಡೋ ಸಲುವಾಗಿ ಕರಪತ್ರಗಳನ್ನೆಲ್ಲ ಮಾಡಿ ಹಂಚ್ತಾ ಇರ್ತಾರೆ. ಆದರೆ ಸುಮಾರು ಒಂದು 5-6ನೇ ತಾರೀಕಿನ ಹಾಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ. ಆ ಊರಿನ ದೀಪ ಅನ್ನುವಂತಹ ವ್ಯಕ್ತಿ ಈ ಅಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಂಥದ್ದೊಂದು ಮಾಹಿತಿ ಬರುತ್ತೆ. ಸೊ ಅವರನ್ನು ಪತ್ತೆ ಮಾಡೋ ಸಲುವಾಗಿ ಪೊಲೀಸರು ಪ್ರಯತ್ನ ಪಡ್ತಾರೆ. 2-3 ದಿವಸಗಳ ಕಾಲ ಸಿಗೋದಿಲ್ಲ. ಇವತ್ತಿನ ದಿವಸ ಆ ದೀಪ ಅವ್ರನ್ನ ಕರೆಸಿ ಎಂಕ್ವೈರಿ ಮಾಡುವಾಗ ಭದ್ರಮ್ಮ ಅಂತ ಹೇಳುವವ್ರನ್ನ ಆಕೆ ಕೊಲೆ ಮಾಡಿ ಒಂದು ಗೋಣಿ ಚೀಲದೊಳಗಡೆ ಹಾಕಿ ಈ ಕೆರೆ ದಂಡೆ ಮೇಲೆ, ಕೂಗೂರಿನ ಕೆರೆ ದಂಡೆ ಮೇಲೆ ತಂದು ಎಸ್ತಿದ್ದಾಗಿ ಪೊಲೀಸರಿಗೆ ಬಂದು ತೋರಿಸ್ತಾರೆ. ಅದ್ರ ಪ್ರಕಾರ ಬಂದು ನೋಡುವಾಗ ಇಲ್ಲಿ ಡೆಡ್ ಬಾಡಿ ಸಿಕ್ಕಿದೆ. ಈಗ ದೀಪವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮಿಸ್ಸಿಂಗ್ ಕೇಸನ್ನು ಕೊಲೆ ಕೇಸನ್ನಾಗಿ ಪರಿವರ್ತನೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ವಿ. ಈಗ ಭದ್ರಮ್ಮನ ರಿಲೇಷನ್ಸ್ಗಳು ಅದೇ ಥರ ಹೇಳ್ತಾ ಇದ್ದಾರೆ. ಆಕೆ ಮೈ ಮೇಲೆ ಒಡವೆಗಳಿತ್ತು ಹಾಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಆ ಒಡವೆ ಎಲ್ಲಿ ಹೋಯಿತು ಏನು ತಿಳಿದ್ರ ಬಗ್ಗೆ ಇನ್ನೂ ನಾವು ಎಂಕ್ವೈರಿ ಮಾಡಬೇಕಾಗಿದೆ.
ಮತ್ತು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮಿಗೆ ಹೋದಾಗ ಅದ್ರ ಮೇಲೆ ಏನಾದರೂ ಒಡವೆಗಳು ಉಳಿದಿದೆ ಅಂತ ನೋಡಬೇಕಂದ್ರೆ ಬಾಡಿ ತುಂಬ ಡಿಕಂಪೋಸ್ ಆಗಿದೆ. ಸೊ ಅದ್ರ ಮೇಲೆ ಏನಾದ್ರು ಇದೆಯಾ ಅಂತ ನೋಡ್ತೀವಿ. ಒಂದು ವೇಳೆ ಒಡವೆಗೆ ಆಗಿದ್ದಿದ್ರೆ ಅದನ್ನು ಮರ್ಡರ್ ಫಾರ್ ಗೇನ್ ಅಂತೇಳಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೌದು, ಅವರ ಇದುವರೆಗೆ ಹೇಳಿದ ಪ್ರಕಾರ 2 ದಿನ ಮನೆಯಲ್ಲಿ ಇಟ್ಕೊಂಡಿದ್ರು. ನಂತರ ಅದನ್ನು ಇಲ್ಲಿ ತಗೊಂಬಂದು ಶಿಫ್ಟ್ ಮಾಡಿ ಅವರ ರಿಲೇಷನ್ನ ಒಂದು ಕಾರನ್ನು ತೊಗೊಂಬಂದು ಕಾರ್ನಲ್ಲಿ ಇದಕ್ಕೆ ಶಿಫ್ಟ್ ಮಾಡಿದ್ದಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಗಾಡಿ ಕಾರ್ ಓಡಿಸ್ಬೇಕಲ್ವಾ, ಅದಕ್ಕೆ ಯಾರು ಸಹ ತಾನು ತನ್ನ ಮಗ 15 ವರ್ಷ, ಮೋಸ್ಟ್ಲಿ ಆ ಮಗನಿಗೆ ಅದರೊಳಗಡೆ ದೇವರ ಸಾಮಾನುಗಳಿದೆ, ಹೂವುಗಳೆಲ್ಲ ಇದೆ ಅಂತ ಹೇಳುವಂಥದ್ದು ಒಂದು ಸುಳ್ಳು ಹೇಳಿ ಕರ್ಕೊಂಬಂದೇಳೆ. ಮಗನಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದಂಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಡೀಪಾಗಿ ಎಂಕ್ವೈರಿ ಮಾಡ್ತೀವಿ. ಥ್ಯಾಂಕ್ ಯು. ಎಸ್ ಸರ್.